ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ನಮ್ಮ ಮನೆ ಕಸ ಗುಡಿಸಿ ನೋಡಿ. ಶ್ರಾವಣಿದು ಬ್ಯಾಗ್ ಹರಿದೈತ್ರಿ, ಹೋಗೋದು ನೋಡಿ. ತಂದೇನ್ರಿ ನೀನು ಹೊಸದು, ಅದಕ್ಕೆ ಅದು ಹೋಗೋದು ಬಿಟ್ಟಿನಿ ಯಾಕೆ ಹೊಲಿದ್ರೆ ತಡೆಯಲ್ಲ ಅಂತೇಳಿ. ನಾ ಶ್ರಾವಣ್ ಕುಮಾರ್ನ ಮುಕ್ಕೊಂಡಾನ್ರಿ. ಮತ್ತು ರಂಗೋಲಿ ಸಿಂಪಲ್ಲ ರಂಗೋಲಿ ತಂದೇನ್ರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿರಿ. ಬೆಳಗ್ಗೆನೇ ನಾ ಕಸ ಗುಡಿಸಿಲ್ರಿ, 7 ಗಂಟೆ ಆಗ್ಯದ ಟೈಮು. ಹಂಗೆ ಕಸ ಗುಡಿಸಿ ರಂಗೋಲಿ ಹಾಕಿ ಒಳಗೆ ಬಂದೀನಿ ರೀ. ಇವಾಗ 7 ಹೊತ್ತಾಗಿದ್ದಿ ನೋಡಿ. ಮತ್ತು ಹಾಲು ಕಾಸಕ್ಕಿಟ್ಟು ನೋಡಿ. ಒಲಿ ವರ್ಷಗೊಂದು ಒಲಿ ತೊಳ್ಕೊಂಡ್ಕೇರಿ ಹಾಲು ಕಾಸಕ್ಕಿಟ್ಟೀನಿ ರೀ. ವಿಭೂತಿ ಕುಕ್ಮ ಹಚ್ಬೇಕು ನಾ. ಇದು ಬಾಂಡೆ ತಿಕ್ಕಿನಿ ರೀ, ಚಂದಿನ ಉಟ್ಟು ಬಾಂಡೆ ತಿಕ್ಕಿನಿ. ಇನ್ನೊಂದು 2 ಅದಾವ ರೀ ಶ್ರಾವಣಿ ತಿಕ್ಕದ ಹೊಡ್ರಲ್ಲಿ. ನೋಡಿ ತಿಕ್ಕೊಂಬರ್ತೀಯವ? ಶ್ರಾವಣಿ ತಿಕ್ಕತ್ತಾಳ್ರಿ. ಕಸ ಗುಡಿಸ್ತೀನಿ ರೀ. ಕಸ ಗುಡಿಸಿ ಎಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಶ್ರಾವಣ್ ಕುಮಾರ್ ಮುಕ್ಕೊಂಡನ, ಮತ್ತೆ ಸಿಗ್ತೀನಿ ರೀ. ಬಾಯ್ ರೀ. ಹಾಯ್ ಸ್ನೇಹಿತರೆ, ನೋಡಿ ಇವಾಗ ಜಳಕಾತು. ಶ್ರಾವಣ್ ಕುಮಾರ ಎಲ್ಲರೂ ಸ್ಕೂಲ್ಗೆ ಹೋಗ್ಯಾರ. ಚಪಾತಿ ಬದ್ನಿಕಾಯಿ ಪಲ್ಯ ಮಾಡಿ ಡಬ್ಬಿ ಕಟ್ಟಿದ್ಯಾ. ಮತ್ತು ಶ್ರಾವಣ ಊಟ ಮಾಡಿ ಎಣ್ಣೆಗುಳಿಗೆ ಕುಡಿದು ಸ್ಕೂಲ್ಗೆ ಹೋಗ್ಯಾನ. 6 ತಿಂಗಳು ಎಣ್ಣೆಗುಳಿಗೆ ಕಂಟಿನ್ಯೂ ಹಾಕ್ಬೇಕಂತಾರೆ ಶ್ರಾವಣಿಗೆ. ಅದಕ್ಕಾಗಿ ಮುಂಜಾನೆ ಅದಾವ ರೀ 3 ಬಾಟ್ಲಿ ತರಿ ಸಾಕ್ರಿ. ಮತ್ತು 3 ತಿಂಗಳಿಗೆ ಭೇಟಿ ಆಗ್ರಿ ನಮ್ಗೆ. 3 ತಿಂಗಳು ಎಣ್ಣೆಗುಳಿಗೆ ಹಾಕಿ ಭೇಟಿ ಆಗ್ರಿ. ಮತ್ತು ಚೆಕ್ ಮಾಡಿ ಮತ್ತು ಬೇರೆ ಎಣ್ಣೆಗುಳಿಗೆ ಕೊಡ್ತೀನಿ ಅಂತಾರೆ. 6 ತಿಂಗಳು ಹಾಕಂದಾರಿ. ಬನ್ನಿ ಇವಾಗ ಬಟ್ಟೆ ಬಾಂಡೆ ಮಾಡಿ ಮತ್ತು ಸಿಗ್ತೀನಿ ರೀ ನಿಮ್ಗೆ. ಊಟ ಮಾಡಬೇಕು. ಊಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ಸಿಗ್ತೀನಿ ರೀ. ಊಟ ಮಾಡಕ್ಕೆ ಸಿಗ್ತೀನಿ ಮತ್ತೆ ನಿಮಗೆ. ಸ್ನೇಹಿತರೆ, ಇವಾಗ ಊಟ ಮಾಡಾಕತ್ತೀನಿ ನೋಡಿ. ಚಪಾತಿ ಬದ್ನಿಕಾಯಿ ಪಲ್ಯ ನೋಡಿ. ಊಟಕ್ಕೆ ಅನ್ನ ಮಾಡಿಲ್ರಿ, ಸಾಂಬಾರು ಮಾಡಬೇಕು. ಶ್ರಾವಣಿ ಬರ್ರಾಗ ಅನ್ನ ಸಾಂಬಾರು ಎಲ್ಲ ಆಗ್ಬೇಕು ಮಧ್ಯಾಹ್ನಕ್ಕಂತ ಇವಾಗ ಉಣ್ಣೆ ಮುಗೀತು. ಸಂಜೆ ಕುಂತು ಒಮ್ಮೆ ಶ್ರಾವಣಿಯರಿಗಾರ ಮಾಡ್ಬೇಕಾದ್ರೆ ಅವ್ರು ಬರೋ ಹೊತ್ತಿ ಮಾಡ್ತೀವಿ ನೋಡಿ. ಇವಾಗೆಲ್ಲ ಕೆಲಸ ಮುಗೀತು ನೋಡಿ. ಊಟ ಮಾಡ್ತೀನಿ ರೀ ನೆಮ್ಮದಿಯಾಗಿ. ಊಟ ಮಾಡಿ ಮತ್ತೆ ಲೈವ್ ಬರ್ತೀನಿ ರೀ. 12 ಆಗೈತೆ ಟೈಮು. 12:30 ಆಗೈತೆ. ಊಟ ಮಾಡಿದಾಗ 1ಕ್ಕೆ ಲೈವ್ ಬರ್ತೀನಿ. ಬನ್ನಿ ಎಲ್ಲರೂ ಜಾಯ್ನ್ ಆಗಿ ಊಟ ಮಾಡೋಣ ಬರ್ರಿ ಎಲ್ಲರೂ. ಸ್ನೇಹಿತರೆ ಬರ್ರಿ, ಮತ್ತೆ ಸಿಗ್ತೀನಿ ರೀ ನಿಮಗೆ. ಊಟ ಮಾಡ್ಕೊ ಸಿಗ್ತೀನಿ ನೋಡಿ. ಸ್ನೇಹಿತರೆ, ಇವಾಗ ಲೈವ್ ಮುಗಿಸಿದೆ. ನಿಮ್ಗೆ ಊಟ ಮಾಡಿ ಬಟ್ಟೆ ಓದಿ ಸಿಗ್ಬೇಕಂದೇನು ರೀ. ಲೈವ್ ಇದು ಟೈಮ್ ಆಗಿತ್ತು, ಲೈವ್ ಬಂದೆ. ಲೈವ್ ಮುಗಿಸಿ ಇವಾಗ ದವಾಖಾನೆ ಹೊಂಟಿ ನೋಡಿ. ಇಲ್ಲೇ ಊರಾಗ ಸಲನಿಂದರ ಜ್ವರ ಭಾಳ ಬರಾಕತ್ತಲ್ರಿ. ಇವಾಗೇನು ಅಷ್ಟೊಂದು ಏನಿಲ್ಲರಿ ಜ್ವರ ನೋಡಿರಿ. ರಾತ್ರಿ ಟೈಮು ಸ್ವಲ್ಪ ಕೆಮ್ಮು ನೆಗಡಿ ಎಲ್ಲ ಫುಲ್ ಕಮ್ಮಿ ಆಗೈತೆ. ಗುಳಿಗೆ ಕೊಟ್ಟಲ್ಲ. ತೋರ್ಸೊಂಬಂದಿದ್ದೇನೆ ರೀ. ಸಲನಿ ಹಚ್ಬೇಕ್ರಿ ಅಂತಂದರು. ಬ್ಯಾಡ ಬಿಡ್ರಿ ಮತ್ತೆ ನೋಡಾಕತ್ರಿ ಅಂತಂದೆ. ಜ್ವರನೂ ನಿಂದರ್ಲಾಗ್ಯ ನೋಡಿ. ಜ್ವರ ಬಿಟ್ಟು ಜ್ವರ ಬರಾಕತ್ತಾವು. ಅದು ಸ್ವಲ್ಪ ಆದ್ರೆ ಅದಕ್ಕಂತ ಒಂದು ಸಲನಿ ಹಚ್ಕೊಂಬರ್ತೀನಿ ರೀ. ತಲೆನೋವು ಐತೆ, ಜ್ವರ ನೋಡಿ. ಏನು ಮಾಡೋದು? ಬನ್ನಿ ಹೋಗಿ ಬರ್ತೀನಿ. ಟೈಮ್ ಬಂದು 3 ಆಗೈತೆ ರೀ. ಒಳ್ಳೆ ಬರೋದು ಎಷ್ಟಾಗುತ್ತೆ ನೋಡೋಣ ರೀ. ಎಷ್ಟಾಗುತ್ತೆ ಅಷ್ಟಕ್ಕೆ ಬರ್ತೀನಿ ರೀ. 1 ತಾಸು ಬೇಕು ರೀ ಸಲನಿ ಹಚ್ಚಕ್ಕೆ. ಮತ್ತು ಅವು ಇಂಜೆಕ್ಷನ್ ಅವು ಮಾಡ್ತಾರೆ ಅಲ್ಲೇ. ಅದಕ್ಕೆ ಹೊಂಟಿ ನೋಡಿ. ರೆಡಿ ಆಗೀನಿ. ಇಲ್ಲೇ ಊರಾಗ ನೋಡಿ. ಊರಾಗ ನೋಡ್ತಾರೆ, ಚೆಕ್ ಮಾಡ್ತಾರೆ. ನಾವು ಊಟ ಮಾಡೋನು ನಿಮ್ಗೆ ಸಿಗ್ಬೇಕಂದೆ. ಲೈವ್ ಟೈಮ್ ಆಗೈತೆ ರೀ. ಲೈವ್ಗೆ ಹೋದೆ 1 ಗಂಟೆಗೆ. ಲೈವ್ ಮುಗಿಸಿ ಇವಾಗ ಟೈಮು 4 ಗಂಟೆ ಆಗೈತೆ ರೀ. 4 ಅಲ್ರಿ 4 ಆಗೈತಿ. 4 ಆಗೈತು 3 ಆಗೈತಿ ಟೈಮ್ ಇಲ್ರಿ. ಹಂಗೆ ತಯಾರಾಗಿ ವಿಡಿಯೋ ಮಾಡ್ಕೇರಿ ಹೋದ್ರಾತು. ಫೋನ್ ಚಾರ್ಜಿ ಹಾಕಿ ಚಾರ್ಜರ್ ಇಲ್ರಿ ಫೋನು ಹಾಕೇರಿ ಹೋದ್ರಾತು ಅಂತೇಳಿ ಮಾತಾಡಕತ್ತಿ ನೋಡಿ. ಬನ್ನಿ ನಾನು ಅಲ್ಲಿ ದವಾಖಾನೆ ವಿಡಿಯೋ ಮಾಡ್ದಾಗಲ್ರಿ. ಯಾಕಂದ್ರೆ ಫೋನ್ ಚಾರ್ಜಿ ಹಾಕೋತೀನಿ. ಚಾರ್ಜೇ ಇಲ್ರಿ. ಫೋನ್ ಇನ್ನೂ 5.5 ರೀ. ನಿನ್ನ ರಾತ್ರಿ ಆರಾಮಿಲ್ಲಕ ಹಿಂಗಾಗಿ ಲೈವ್ ಒಯ್ದು ನಿನ್ನ ರಾತ್ರಿ ಕರೆಕ್ಟಾಗಿ ಮಾತಾಡ್ದಲ್ರಿ. ತಂದು ಇಡಕ್ಕೆ ಹತ್ಬಿಡ್ತು. ಹಿಂಗಾಗಿ ಜಲ್ದಿ ಲೈವ್ ಕಟ್ ಮಾಡೀನಿ. ಇವತ್ತು ಲೈವ್ ಚೆನ್ನಾಗಿ ಆಯ್ತು ನೋಡಿ. ಬನ್ನಿ ಹೋಗೋಣ ದವಾಖಾನಿಗೆ. ಹೋಗ್ತೀನಿ. ಇಲ್ಲೇ ಮತ್ತೆ ನಿಂತಿದ್ರೆ ಲೇಟ್ ಆಗುತ್ತೆ. 4 ಮ್ಯಾಗ ಆಗಿರ್ಬೇಕು ಟೈಮು. ನಾ 1 ಗಂಟೆಗೆ ಲೈವ್ ಹೋಗೀನಿ. ಮತ್ತು ಇದು ಬಟ್ಟೆ ತಕ್ಕೊಂಡು ಎಲ್ಲ ಕಸ ಗುಡಿಸಿ ಶ್ರಾವಣಿ ಬರ್ತಾರಂತೇಳಿ ಅನ್ನ ಸಾಂಬಾರು ಮಾಡಿ ಎಲ್ಲ ಮಾಡಿ ದವಾಖಾನಿಗೆ ಹೊಂಟಿ ನೋಡಿ. ಬನ್ನಿ ಹೋಗೋಣ. ಈ ಥರ ಇಲ್ಲೇ ಸಾಂಬಾರು ಮಾಡಿ ನೋಡಿ. ಇವಾಗ ಅನ್ನ ಮಾಡ್ಬೇಕ್ರಿ. ಸಾರು ರೆಡಿ ಆಗೈತಿ. ಇದು ಕುದಿಲ್ರಿ. ಸಾರು ಕುದಿರಾಗನೇ ಅನ್ನಕ್ಕೆ ಇಡ್ತೀನಿ ರೀ. ಅನ್ನಕ್ಕೆ ಇಡ್ತೀನಿ. ನಾ ಬ್ಲೌಸ್ ಕಟ್ಟಿಂಗ್ ಮಾಡ್ಬೇಕಂತೇಳಿ ಅಲ್ಲಿ ಹೋದಿ ನೋಡಿ. ಈಗ ಟೈಮ್ ಭಾಳ ಆಗೈತೆ ರೀ. ಆರಾಮಿಲ್ಲ. ಹಿಂಗಾಗಿ ಯಾವ್ದಾಗುತ್ತಾ ಆದಷ್ಟು ಕೆಲಸ ಮಾಡ್ಕೊಡೋದು ನೋಡಿ. ಇನ್ನು ಬದ್ನಿಕಾಯಿ ಪಲ್ಯ ಚಪಾತಿ ಅದಾವ್ರಿ. ಶ್ರಾವಣಿನೂ ಬರ್ತಾಳೆ. ನಾನು ಸ್ವಲ್ಪ ಐತೆ ನೋಡಿ. ಎಲ್ಲ ಭಾಳದಿಟ್ಟು ಮುಸ್ರು ತಿಕ್ಕೀನಿ ರೀ. ಆರಾಮಿರ್ಲಿಕ್ಕೂ ನಾನು ಬಿಟ್ಟು ಕೆಲಸ ಮಾಡೋರು ಯಾರಿಲ್ಲಲ್ರಿ. ಮಾಡಲೇಬೇಕು ನಾನೇ. ಬನ್ನಿ ಅನ್ನಕ್ಕಿಡ್ತೀನಿ. ಇವಾಗ ಅನ್ನಕ್ಕಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ ನೋಡಿ. ಇಲ್ಲಿ ಅನ್ನಕ್ಕೆ ರೆಡಿ ಮಾಡ್ಕೊಂಡು ನೋಡಿರಿ. ಅನ್ನನೂ ಮಾಡಿಬಿಡ್ತೀನಿ ರೀ. ಒಂದಿಷ್ಟು ಚಪಾತಿ ಅದಾವ್ರಿ. ಬೇಕಾ ಅನ್ನ ಚಪಾತಿ ಸಾರು ಉಂತಾರೆ ಅವರು. ಇವಾಗ ಬರ್ತಾಳೆ ಶ್ರಾವಣಿ ಇನ್ನೊಂದು ಅರ್ಧ ಗಂಟೆಗೆ. ಇವು ಅಳಕತ್ತ ನೋಡಿ. ಯಾಕನ್ನ ಬನ್ನಿ ಅವ್ನು ರಂಬಿಸಿ ಮತ್ತು ಅನ್ನಕ್ಕಿಟ್ಟು ಸಿಗ್ತೀನಿ ರೀ ನಿಮ್ಗೆ ನೋಡಿ. ಈಚೆ ಕಡೆ ಸಾರು ಇಟ್ಟಿನಿ, ಈಚೆ ಕಡೆ ಅನ್ನಕ್ಕಿಟ್ಟಿನಿ. ಬನ್ನಿ ಮತ್ತು ಅನ್ನ ಸಾಂಬಾರು ಆಲಿ ಸಾರು ಕುದಿಲ್ರಿ. ಅನ್ನ ಖಾಲಿ ಅನ್ನ ಸಾರು ಮಾಡಿ ನೋಡಿ. ಶ್ರಾವಣಿ ಒಂದು ಬಂದ ಏನು ಅಂತ ಅಂತೇಳಿ
ಸಂಜೆಗೆ ಆಗುತ್ತಂತ ಸಾರು ಒತ್ತೆ ಮಾಡೀನಿ ರೀ. ಅವ್ರಿಗೆ ಚಪಾತಿ ಅದಾವ್ರಿ, ನನಗೆ ಒಂದಿಷ್ಟು ರೊಟ್ಟಿ ಅದಾವ್ರಿ. ನಾ ಮನೆ ಮಾಡಿದ್ರು ರೊಟ್ಟಿ ಎಷ್ಟು ಹಾಕೋದು ತಳ್ಳ ನನಗೆ ರೊಟ್ಟಿ ಅದಾವ್ರಿ. ಇವನ್ನೇ ಮುರಿದು ಹಾಕೊಂಡು ಸಾರು ಹಾಕೊಂಡು ಉಣ್ತೀನಿ ನೋಡಿರಿ ಸಂಜೆಗೆ. ನಾನು ರೊಟ್ಟಿ ಅದಾವ್ರಿ, ಅವ್ರಿಗೆ ಚಪಾತಿ ಅದಾವ ಒಂದು 4 ಅನ್ನ ಸಾರು ಮಾಡೀನಿ ರೀ. ಸಾಕು ಸಂಜೆ ಕಡಿಗಿಟ್ಟೆ ನೋಡಿ ನಮ್ದು ಊಟ. ನಾವು ಅಡುಗೆ ಕೆಡ್ಸಲ್ರಿ, ಏನೇ ಇರಲಿ ಅದನ್ನೇ ಉಣ್ತೀವಿ ರೀ. ಬಿಸಿ ಸಾಂಬಾರು ಅದು ಮಾಡ್ಕೊಂಡು ಸಾರು ತಿಳಿಯಾಗೈತಿ ನೋಡಿ. ಕೊಬ್ಬರಿ ಶೇಂಗಾ ಹಾಕಿ ಮಾಡಿ ನೋಡಿ ತಿಳಿಯಾಗಿ ಗಟ್ಟಿ ಯಾರು ಹೋಗಲ್ರಿ ಅದು. ಹೀಗಾಗಿ ಅಳಸು ಮಾಡಿ ನೋಡಿರಿ. ಕೆಲವೊಂದು ಕಡೆ ಶೇಂಗಾ ಸಾರು ಮಾಡಲ್ರಿ, ಕೊಬ್ಬರಿ ಸಾರು ಏನು ಮಾಡ್ತಿರೋ ಗೊತ್ತಿಲ್ಲ. ಆದ್ರೆ ಶೇಂಗಾ ಸಾರು ಮಾಡೋದ ಸಿಸ್ಟರ್ ನಾವು ಅಂತ ಹೇಳ್ತೀರಿ. ನಾವು ಶೇಂಗಾ, ಕೊಬ್ಬರಿ, ಪುಟಾಣಿ ಮತ್ತು ಟಮಾಟಿ ಎಲ್ಲ ಹಾಕಿ ಸಾರು ಮಾಡ್ತೀವಿ ನೋಡಿರಿ. ಸಾಂಬಾರು ಎಷ್ಟು ಥರ ಬೇಕಾದ್ರೆ ಸಾಂಬಾರು ಮಾಡ್ಬೋದು ನೋಡಿ. ಬನ್ನಿ ಮತ್ತೆ ಸಿಗ್ತೀವಿ ನೋಡಿ. ಮಾನ್ಯ ರೊಟ್ಟಿ ಮಾಡಿ ಹಾಗೆ ಉಳ್ದವ್ರೆ ಅವು. ಇವತ್ತು ಸ್ವಚ್ಛ ಮಾಡ್ತೀನಿ. ರೊಟ್ಟಿ ಚಪಾತಿ ಪಲ್ಯ ಐತ್ರಿ ಅವ್ರಿಗೆ. ರೊಟ್ಟಿ ಭಾಳ ಅದಾವ, ಹಿಂಗಾಗಿ ಅದನ್ನೇ ಉಣ್ತೀವಿ ನೋಡಿ. ಹಾಲು ಅದಾವು, ಯಾವ್ದು ಬೇಕಾದ್ರೆ ಹಾಕೋ ಉಣ್ತಾರೆ. ಬರೀ ಮತ್ತು ಕಟಿಂಗ್ ಮಾಡೋಕೆ ಸಿಗ್ತೀವಿ ನೋಡಿ ನಿಮಗೆ. ನೋಡಿ ಸ್ನೇಹಿತರೆ, ದವಾಖಾನಿಗೆ ಹೋಗಿ ಸಲಾನೆ ಹಚ್ಕೊಂಬಂದು ನೋಡಿ. ಬೆವರು ಬರಾಕತ್ತೈತ್ರಿ. ಇವಾಗ ಸ್ವಲ್ಪ ಮೈ ಜುನು ಅಂತೈತೆ ನೋಡಿರಿ. ಬೆವರು ಮೈ ಜುನು ಅಂತೈತಿ. ಇಂಜೆಕ್ಷನ್ ಅವು ಕೊಟ್ರಿ ಸಲಾನೆ ಒಳಗೆ. ಮತ್ತು ಬಂದು ಅನ್ನ ಸಾಂಬಾರು ಮಾಡೀನಿ ರೀ. ಟೈಮ್ ಬಂದು ಜಂಪರ್ ಕಟ್ ಮಾಡ್ಬೇಕಂತೇಳಿ ಇಟ್ಕೊಂಡು ಕುಂತಿದ್ದೀನಿ ರೀ. ಇಲ್ಲೇ ಕರೆಂಟ್ ಹೋದು ನೋಡಿ. ಕರೆಂಟ್ ಹೋದು ಬನ್ನಿ, ಮತ್ತು ಕರೆಂಟ್ ಬಂದು ಅಂದ್ರೆ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ, ತೋರಿಸ್ತೀನಿ ರೀ. ನಿಮ್ಗೂ ಶೇರ್ ಮಾಡ್ತೀನಿ ಎಲ್ಲ ಹೆಂಗೆ ಕಟ್ ಮಾಡ್ತೀನಿ ಹೆಂಗಿಲ್ಲ ಅಂತೇಳಿ. ಅಷ್ಟು ಶೇರ್ ಮಾಡೋದಕ್ಕೂ ಸ್ವಲ್ಪರ ಶೇರ್ ಮಾಡ್ಕೊತೀನಿ ನೋಡಿ ಬ್ಲೌಸ್ ಕಟ್ಟಿಂಗ್ ಬಗ್ಗೆ. ಮತ್ತು 1 ಮೀಟ್ರ್ ಜಂಪರ್ ದಪ್ಪ ಇರ್ತಾರೆ ನೋಡಿ. 1 ಮೀಟ್ರ್ ಜಂಪರ್ ಅಳತೆ ಬಂದವ್ರಿ. ಅದು ನಿಮ್ಗೆ ಹೇಳಿದ್ದೀನಿ ರೀ ನಾನು. ಸೈಜ್ ಬಂದು 40-42 ಸೈಜ್ ಇದ್ದಿರ್ಬೇಕು. 1 ಮೀಟ್ರ್ ಬೇಕು ಎರಿ ಬಿ. ಅದು ಸೈಜ್ ಬಂದು ಅಂದ್ರೆ ನಿಮ್ಗೆ ಕಟ್ ಮಾಡಿ ಕಟಿಂಗ್ ತೋರಿಸ್ತೀನಿ ರೀ ಅಂತೇಳಿದೆ. ಅದು ಕೂಡ ವಿಡಿಯೋ ಬರ್ತಾ ನೋಡಿ ಸಪೋರ್ಟ್ ಮಾಡಿ. ಎಲ್ಲರೂ ಲೈಕ್ ಕೊಡಿ, ಎಲ್ಲರಿಗೂ ಶೇರ್ ಮಾಡಿ. ಯಾರಿಗಾದ್ರೂ ದಪ್ಪ ಇದ್ದವ್ರಿಗೆ ಕಟ್ ಮಾಡೋದು ಅಲ್ಲಿ ಗೊತ್ತಾಗಲಿಕ್ಕಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಟೈಲರಿಂಗ್ ಇದ್ರೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತಂತ ಹೇಳ್ತೀನಿ ನೋಡಿರಿ. ಅದನ್ನ ವಿಡಿಯೋ ನಾಳೆ ಬರ್ತೀನಿ. ಅದು ನಾಳೆಗೆ ಹಾಕ್ತೀನಿ ರೀ. ನಾಳೆ ಕಟಿಂಗ್ ಮಾಡಿ ಹಾಕ್ತೀನಿ. ಇವತ್ತು ಇದು ವಿಡಿಯೋ ಬರ್ತೀನಿ, ನಾಳೆಗೆ ಅದು ಬರ್ತೀನಿ ನೋಡಿ. ಬನ್ನಿ ಮತ್ತೆ ಕರೆಂಟ್ ಒಂದಾಗ ಕಟಿಂಗ್ ಮಾಡಕ್ಕೆ ಸಿಗ್ತೀವಿ ನೋಡಿ. ಇವಾಗ ಸ್ವಲ್ಪ ಮೈ ತಣ್ಣ ಜೂನು ಅಂತೈತೆ ನೋಡಿರಿ. ಬರೇ ಬೆವರು ಬರಾಕತ್ತೈತೆ ರೀ. ಆರಾಮ ಆಗುತ್ತೆ ರೀ. ಸಲಾನೆ ಹಚ್ಕೊಂಡ್ರೆ ಕಮ್ಮಿ ಆಗುತ್ತೆ ರೀ. ಆ ಕಡೆ ಈ ಕಡೆ ಓಡಾಡೋದೊಂದು ಕೆಲಸ ಭಾಳ ಆಗುತ್ತಲ್ಲ ರೀ. ಹಿಂಗಾಗಿ ಮಾಡಿ ಸುಸ್ತಾಗಿ ಕಾಸರ್ಕಿಗೆ ಜ್ವರ ಬರ್ತಾವೆ ನೋಡಿ. ಏನು ಮಾಡೋದು. ಬನ್ನಿ ಎಲ್ಲರೂ ಕೂಡ ಭಾಳ ಕೇರ್ ಮಾಡ್ತೀರಿ. ಅಕ್ಕ ಆರಾಮಾಗೈತೋ ಇಲ್ಲೋ ಇವಾಗ ಅಂತ ಎಲ್ಲರೂ ಕೂಡ ಭಾಳ ಸಪೋರ್ಟ್ ಮಾಡ್ತೀರಿ. ಇವತ್ತು ಲೈವ್ ಒಳಗೆ ಫುಲ್ ಸಂಕಟ ಆಗಿಬಿಡ್ತೀರಿ. ಜ್ವರ ಮತ್ತು ಮೈ ಬಿಸಿಯಾಗಿದ್ದೊಂದು ಮತ್ತು ಜ್ವರ ಬಂದಿದ್ದೊಂದು. ಹಿಂಗಾಗಿ ಎಲ್ಲರೂ ಒಳ್ಳೆ ಕಮೆಂಟ್ಸ್ ನೋಡಿ. ಎಲ್ಲರದ್ದು ಎಷ್ಟು ಖುಷಿ ಆಯ್ತು. ಖುಷಿ ಕಡೆ ಇದ್ರೆ ಒಂದು ಕಣ್ಣೀರು ತಾಯಿ ಹೊಂಟಿದ್ದು ನೋಡಿ. ಏನು ಮಾಡೋದು. ಬನ್ನಿ ಮತ್ತೆ ಸಿಗ್ತೀನಿ ನಿಮಗೆ. ಮಳೆ ಗಾಳಿ ಫುಲ್ ಎದ್ದೈತೆ ನೋಡಿ, ಕಾಣ್ತಿರ್ಬೇಕು ರೀ. ಫುಲ್ಲ ಮಳೆ ಗಾಳಿ ರೀ. ಇಲ್ಲಿ ಲೈಟ್ ಹೋಗ್ಬಿಡ್ತಾವ್ರಿ. ಲೈಟ ಸರಿಯಾಗಿರಲ್ಲ ರೀ. ಟೀಚಿಂಗ್ ಮಾಡೋಕೆ ಸರಿಯಾಗಿ ಆಗೋದಿಲ್ಲ ನೋಡಿರಿ. ಬನ್ನಿ ಕಟ್ರೆ ಮಾಡಿ ಇಟ್ಕೊಂಡ್ರೆ ಮತ್ತೆ ಟೀಚಿಂಗ್ ಮಾಡೋಕೆ ಬರ್ತಾರೆ ನೋಡಿ. ಫುಲ್ ಮಳೆ ಗಾಳಿ ಎದ್ದೈತೆ ರೀ. ಇವಾಗ ಮತ್ತೆ ಸಿಗ್ತೀನಿ ರೀ ನಿಮಗೆ. ನೋಡಿ 3 ಲಂಗ ಹೊಲಿಗೆ ಹಾಕೀನಿ. 2 ನೈಟಿ ಹೊಲಿಗೆ ಹಾಕ್ಬೇಕಂದ್ರೆ ಆಡಿಲ್ಲ ನೋಡಿ. 3 ಲಂಗ ಹೊಲಿಗೆ ಹಾಕಿದಾಯ್ತು. ಅದೊಂದು ಲಂಗ ಹೊಲಿಯಾಕೆ ಹಚ್ಚಿದ್ದೆ, ಕರೆಂಟ್ ಹೋದು ನೋಡಿ. ಹಿಂಗಾಗಿ ಕುಂತೀನಿ ರೀ. ಮತ್ತು ಲೇಟ್ ಆಗಿತ್ತು. ಶ್ರಾವಣಕುಮಾರ ಉಣ್ತೀನಿ ಅಂದ್ರೆ ಅವ್ರಿಗೆ ಊಟ ಮಾಡಿಸಿದೆ. ಟೈಮ್ ಒಂದು 9 ಆಗೈತೆ ರೀ. ಮತ್ತು ನಾಳೆ ಹಾಕಿದ್ರೆ ಅದು ನೆಶಿನಿಗೆ ಅಂತ ನೋಡಿದ್ರಂತ ಹಾಕಿ ನೋಡಿರಿ. ಬರೀ ಮಕ್ಕೋತೀನಿ ಇವಾಗ. ಮಕ್ಕೋನು ಬರೀ ಟೈಮ್ 9 ಆಗೈತೆ. ನಾ ಎಡಿಟ್ ಮಾಡೋದು ಎಲ್ಲ ಅದಾವ್ರಿ. ಇದೊಂದು ಅರ್ಧ ಐತೆ ರೀ. ಅರ್ಧ ಹಾಕಿನಿ, ಅರ್ಧ ಐತಿ. ಏನು ಸಾಮಾನು ಐತಿಟ್ರಿ ಅಲ್ಲಿದೆಲ್ಲ ಇಟ್ಟೀನಿ ರೀ. ಶ್ರಾವಣಿ ಹಾಸಿಗೆ ಮಾಡ್ಯಾಳ. ಬನ್ನಿ ಮುಕ್ಕೋಣ ಮತ್ತೆ ಸಿಗ್ತೀನಿ ರೀ ನಿಮಗೆ. ನೋಡಿ ಶ್ರಾವಣಕುಮಾರ ಮುಕ್ಕೋಗಂದ್ರೆ ನಾನು ಮುಕ್ಕೋಣಕ್ಕೆ ಬರ್ಬೇಕಾದ್ ನೋಡಿ. ಹಿಂಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ. ಅಸ್ತ್ರ ಬ್ಲೌಸ್ ಕಟ್ಟಿಂಗ್ ತೋರಿಸಿ ಅಂತ ಅನ್ನಕತ್ತಿದ್ರಿ. ಅದನ್ನು ಕೂಡ ವಿಡಿಯೋ ಮಾಡೀನಿ ರೀ. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಒಂದೇನು ಲೇಟ್ ಆದ್ರೂ ವಿಡಿಯೋ ನೋಡಿ. ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಎಲ್ಲರೂ ಚೆನ್ನಾಗಿ ವಿಡಿಯೋ ನೋಡಕತ್ತೀರಿ, ಸಪೋರ್ಟ್ ಮಾಡಕತ್ತೀರಿ. ಇದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿ ನಮ್ಮ ಚಾನಲ್ ನೋಡಿ. ಬನ್ನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್, ಗುಡ್ ನೈಟ್ ಯೂಟ್ಯೂಬ್ ಫ್ಯಾಮಿಲಿ. ಗುಡ್ ನೈಟ್, ಬಾಯ್, ಗುಡ್ ನೈಟ್. ಶ್ರಾವಣಿನೂ ಗುಡ್ ನೈಟ್ ಹೇಳಿ ನೋಡ್ರಿ. ಬರ್ರಿ ಮತ್ತು ನಾಳೆ ಸಿಗ್ತೀನಿ ರೀ. ನಾಳೆ ಲಾಗ್ನ ಮಸ್ತ್ ಸಿಗೋದು ನೋಡಿ. ಬಾಯ್, ಗುಡ್ ನೈಟ್.